ಏನು ಯಮ ಯಮ ಅಲ್ಲ, ಏ ಅಮ್ಮ. ಓ ಅದು ನಾನು ಅವಸರದಲ್ಲಿ ಕರೆಯುವಾಗ ಏ ಅಮ್ಮ. ಓಮ ಓಮ. ಬೆಳಗಾದ್ರೆ ಎದ್ದು ಇಷ್ಟು ತಂಗಳನ್ನು ಊಟ ಮಾಡಿ ಜಗಲಿಯಲ್ಲಿ ಕೊಟ್ಟು ಯಮ 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 ನಿನ್ನನ್ನು ಕೊಂಡು ಹೋಗ್ಲಿಕ್ಕೆ ಬರು. ಯಮ ಅಂತ ಕರೆದು ಏ ಅಮ್ಮ. ಓ ಅಮ್ಮ. ಎಂತದ? ಅಮ್ಮ, ಇದು ನಮ್ಮ ಮನೆಗೆ ನಾಚಿಕೆ ಇಲ್ಲದವರೆಲ್ಲ ಬಂದಿದ್ದಾರೆ. ಹೌದಾ? ಯಾರಪ್ಪ? ಉಗುರು ತುಂಬಾ ಬೆಳೆಸಿದೆ ಮಗ. ಇಷ್ಟುದ್ದ ಉಗುರು ಬೆಳೆಸಬಾರ್ದು. ಅದರ ಕೊಳೆಯೆಲ್ಲ ಹೊಟ್ಟೆಗೆ ಹೋದ್ರೆ ರೋಗ ಆರಂಭ ಆಗ್ತದೆ. ನಾನು ಎಡದ ಕೈಲಿ ಊಟ ಮಾಡ್ತೇನೆ. ನೀನು ಯಾವಾಗ ಯಾವ್ದು ನಾನೀಗ ಉಗುರು ನೋಡು ಅಂತ ಹೇಳಿದ್ದ. ಮತ್ತೆ ತಿರ್ಗ ಮಾತು ತಿರ್ಗು ನೀನು. ಅದೇ ಯಾಕಮ್ಮ ಹಾಗೆ ತಿರುಗುವುದು? ನೀನು ತಿರುಗುವಾಗ ನನಗೆ ರಾಗಿ ಕಲ್ಲು ತಿರುಗಿದ ಹಾಗೆ ಕಾಣ್ತದೆ. ಹಾಗೆಲ್ಲ ಹೇಳ್ಬೇಡ ಅಮ್ಮ. ಓ ಓ ಅಲ್ಲಿ ನೋಡಮ್ಮ. ಜನನಿಗೆ ಜನರಿಗೆ ಆಮೇಲೆ ಪ್ರೇಮದೋಳಿರುವನೆ ತವಪಿತ ಕೇಳು. ಏನತ್ತೆ? ಇದು ಯಾರು? ನನ್ನತ್ತೆ. ನಾನೇ ಹೌದತ್ತೆ. ಏನಮ್ಮ ರಾಧ ಏನತ್ತೆ? ಈಗ ಬಹಳ ಅಪರೂಪವಾಗಿ ಹೋಗಿದ್ದಾರೆ. ಮೊದಲನ ಹಾಲು ಬಂದಕ್ಕಾಗದ ಆಗುದಿಲ್ಲಲ್ಲ? ಅಪರೂಪ. ಹೌದಲ್ಲ? ಹೌದು ವಿಷಯ. ಬಂದಿಯಲ್ಲ ಮನೆಗೆ ಬಂದಿಯಲ್ಲ? ನಿಮ್ಮನ್ನು ಕಾಡು. ಅಪರೂಪಕ್ಕಾಗಿ ಬಂದಿಯಲ್ಲ? ಹೌದತ್ತೆ. ಸಂತೋಷ ಆಯ್ತು ಮಗ. ಆ ಅಂದ ಹಾಗೆ ಏನತ್ತೆ? ನಿಮ್ಮ ಮನೆಯಲ್ಲಿ ಆ ನಿನ್ನ ಅಮ್ಮ ಮಗ ಅಮ್ಮ ಮಗ ಆಗುವುದು ಹೇಗತ್ತೆ? ಅಮ್ಮ ಕ್ಷೇಮವೇ? ಅಮ್ಮ ಕ್ಷೇಮ. ನಿನ್ನ ಅಪ್ಪ ಮಗ ಅಪ್ಪನೂ ಕ್ಷೇಮ. ಅಪ್ಪನೂ ಕ್ಷೇಮ. ಹೌದು. ಅಯ್ಯೋ ಹಾಗಾದ್ರೆ ನಿಮ್ಮ ಸುದ್ದಿಯ ಮಾತನಾಡುದವರು ಮಾತಾಡುದು ಇರ್ತಾನ? ಆ ಅವ ಮೊದಲ ಇಲ್ಲಿಗೆ ಬರ್ತಾ ಇದ್ದ. ಆ ತಿಂಗಳಲ್ಲಿ 20 ದಿವಸ 15 ದಿವಸ ಇಲ್ಲೇ ಇರ್ತಿದ್ದ. ಹೌದತ್ತೆ. ಇಲ್ಲಿಗೆ ಬಂದ್ರೆ ಮಗ ಆ ಎಲ್ಲಿ ಹೋದ್ರು ನನ್ನ ಹಿಂದೆ ಇರು. ನಿಮ್ಮ ಹಿಂದೆ. ನಾನು ಅಡುಗೆ ಮಾಡುವಾಗಲೂ ನನ್ನ ಹಿಂದೆ. ನಿಮ್ಮ ಹಿಂದೆ. ನಾನು ಬಚ್ಚಲ ಮನೆಗೆ ಹೋಗುವಾಗಲೂ ನನ್ನ ಹಿಂದೆ. ನಿಮ್ಮ ಹಿಂದೆ. ನಾನು ಜನಕಲ್ಲ ರಾತ್ರಿ ಹೋಗುವಾಗಲೂ ನನ್ನ ಹಿಂದೆ. ನಿಮ್ಮ ಹಿಂದೆ. ಊಟಕ್ಕೆ ಹೋಗುವಾಗಲೂ ನನ್ನ ಹಿಂದೆ. ಆ ಎಲ್ಲಿಯೂ ನನ್ನ ಹಿಂದೆಯೇ ಬರುವುದು. ನಿಮ್ಮ ಹಿಂದೆ ಬರುವುದಕ್ಕೆ
ಅಮ್ಮ ಅವಳ ಅಪ್ಪ ಬಂದ್ರೆ ಇಲ್ಲಿಂದ ಹೋಗ್ತಾನೆ ಇರ್ಲಿಲ್ಲ. ಇರ್ಲಿಲ್ಲ ಮಗ. ನನಗೆ ಈಗ ಗೊತ್ತಾಯ್ತಮ್ಮ. ಎಂತದು? ನನ್ನ ಅಪ್ಪ ಮನೆ ಬಿಡ್ಲಿಕ್ಕೆ ಕಾರಣ ಏನು? ಆಯ್ಲಿ ಹಾಗೆಲ್ಲ ಯೋಚನೆ ಮಾಡಬೇಡ. ಅವನಿಗೆ ನನ್ನ ಮೇಲೆ ಅಷ್ಟೊಂದು ಬಗುತಿ, ಅಷ್ಟೊಂದು ತಿರುತಿ. ಹಾಗೆ ಹೌದೌದು. ಅಂದ ಹಾಗೆ ನಿನ್ನ ಗಂಡ ಮಗ ಅವರು ಕ್ಷೇಮದಲ್ಲಿದ್ದಾರಲ್ಲ? ಸಂತೋಷ ಆಯ್ತು. ಅಯ್ಯೋ ಇಲ್ಲಿಯೇ ನಿಂತಿದ್ಯಲ್ಲ ಮಗ. ಬಾ ಮಗ, ಬಾ ಮಗ, ಒಳಗೆ ಬಾ ಮಗ. ಇವಳೆಲ್ಲಿ ಯಾರು? ಚಂದ್ರ ಒಳ ಕತೆ ಕೇಳಿ ಯಾವಾಗಲೂ ನಿನ್ನದೇ ನೆನಪು. ಹೌದತ್ತೆ. ಹೌದಪ್ಪ. ಏನಾಯ್ತದೆ? ನಾವು ಮಲಗಿದ್ದೇವೆ. ರಾತ್ರಿ ಮಲಗು. ನಾವು ಕೋಣೆ. ಆಯ್ತಾ? ನಾನು ಮೇಲೆ ಮಲಗಿದ್ದೇನೆ, ಮಂಚದ ಮೇಲೆ. ಹೌದು. ಇವಳು ಕೆಳಗೆ ಕೆಳಗೆ. ಇವ ಜಗಲಿ ಅಂತ ಮಲಗಿ. ಅವ ಯಾವಾಗ ಜಗಲಿ ಮಲಗು. ಪಾಪ. ಹೌದು. ಆಯ್ತಾಯ್ತಲ್ಲ. ಜಗಲಿಯು ನಮ್ಮದೇ ಅಮ್ಮ, ನಮ್ಮ ಮನೆಯದ್ದೇ ಜಗಲಿ. ಯಾರ್ಯಾರ ಜಗಲಿ ಅಲ್ಲ, ಜಗಲಿಯ ಮೇಲೆ ಮಲಗುದು ಬೇರೆ ಉಂಟಲ್ಲ. ಹೌದೌದು. ಇವಳು ಮಗ ರಾತ್ರಿ ರಾಧಾ 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 ಅಂತೇಳಿ ಹೇಳ್ತಾ ಹೇಳ್ತಾ ಹೋರಾಡಿ ಕೆಳಗೆ ಬಿದ್ದು ನನ್ನ ಮೈ ಮೇಲೆ. ಅಯ್ಯೋ ದೇವರೇ, ನಿಮ್ಮ ಸ್ಥಿತಿ ಹೇಗಾಗಿರೋ? ಅವನು ಪ್ರಾಣ ಉಳಿಸಿದ್ದೆ ಬಹಳ ಕಷ್ಟದಲ್ಲಿ. ಪ್ರಾಯ ಆಯ್ತದ್ದು. ನಿನ್ನದೇ ನೆನಪು. ಜಾಗ್ರತೆ ಮಾಡಿಕೊಳ್ಳಿ. ಆಯ್ತು ಮಗ. ಒಮ್ಮೆ ಕರೀರಿ. ಚಂದ್ರ, ಓ ಚಂದ್ರ, ನೋಡಿಯತ್ತೆ ಇದೆಲ್ಲದು ಅದು ಲಕ್ಷ್ಮಣ ರೇಖೆ. ಸರಿಯಾಗಿ ಲಕ್ಷಣ ರೇಖೆ. ಗಂಡನ ಮಾತನ್ನು ಕೇಳದೆ ಹೆಂಡತಿಯಾದವಳು ಮುಂದೆ ಬರ್ಲಿಕ್ಕಿಲ್ಲ. ಗಂಡರು ಹೇಳಿದ ಮೇಲೆ ಹೆಂಡತಿಯಾದವಳು ಮನೆಯ ಒಳಗಿನಿಂದ ಹೊರಗೆ ಬರಬೇಕು. ನನ್ನ ಅಪ್ಪಯ್ಯ ಹೇಳಿಕೊಡದೇ ಇದ್ರು, ಅಪ್ಪಯ್ಯ ಹೀಗೆ ಮಾಡ್ತಿದ್ರು ಅಂತ ನೀ ಹೇಳಿದ್ದನ್ನು ಕೇಳಿ ಕಳಿಸಿದ್ದೀರ. ಆದ್ರೆ ಅದು ಇಲ್ಲಿದೇನ ಅಂತದ್ದು ನಾನು ಗೊತ್ತಾಯ್ತಲ್ಲ. ಅಮ್ಮ ಮಾಡಿದ್ಯಾ? ನಮ್ಮ ಮನೆತನದ ಮಾನ ಮರ್ಯಾದೆ ತೆಗಿಲಿಕ್ಕೆ ಬೇಕಾಗಿ ಇವಳು ಹೀಗೆ ಮಾಡುದು. ಯಾರಾದ್ರೂ ಮನೆಗೆ ನೆಂಟರು ಬಂದ್ರೆ ಸಾಕು, ಹಳದೇ ಉಡುದು. ಅವಳನ್ನು ಉಟ್ಟ ಬಟ್ಟೆ ನೋಡಮ್ಮ, ಅವಳು ಹಾಕಿಕೊಂಡ ಆಭರಣ ನೋಡಮ್ಮ, ಅವಳು ಹಿಡ್ಕೊಂಡು ಬಂದ ಕೊಡಪಾನ ನೋಡಮ್ಮ. ಬೆಳ್ಳಿಯ ಕೊಡಪಾನ ಉಂಟು, ಬಂಗಾರದ ಕೊಡಪಾನ ಉಂಟು, ತಾಮ್ರದ ಕೊಡಪಾನ ಉಂಟು, ಹಿತ್ತಾಳೆಯ ಕೊಡಪಾನ ಉಂಟು. ಅವಳಿಗೆ ಎಂತದಮ್ಮ ಸಿಕ್ಕಿತ್ತದು? ಅದು ನೋಡಮ್ಮ, ನಿನ್ನ ಮುಖದ ಹಾಗಾಗಿದೆ ಆ ಕೊಡಪ. ಹೊರಗೆ ಚಿನ್ನದುಂಟ, ಹೌದು. ಬೆಳ್ಳಿದುಂಟ, ಹೌದು. ಯಾರು ನಿನ್ನ ಅಪ್ಪ ಮಾಡಿಟ್ಟದುಂಟ. ಇದನ್ನೇ ನಾನು ತಗೊಂಡ ಗೊತ್ತುಂಟ. ನೀನು ನನ್ನ ಅಮ್ಮ ಅಲ್ವ? ಹೌದು. ನನಗೆ ಪಾಲಿಲ್ವ ಅದರಲ್ಲಿ? ಹಾಲುಂಟು. ಏನಾಯ್ತತ್ತೆ? ಓ ಎಂತದಿದು? ಬೇಡಂತೆ, ಅದು ಬೇಡಂತೆ. ಬೇಡವಾ? ಅದೆಲ್ಲ ಬೇರೆ ತಗೊಂಡು ಹೋಗು. ಆಯ್ತಾಗತ್ತೆ. ನೋಡಮ್ಮ, ಅದನ್ನು ಬಿಸಾಡಿದ್ದವಳು. ಮತ್ತೆ ಬಿಸಾಡಿದ್ರೆ ನಿನಗೆ ಬೇಡ ಕೇಳಿದಲ್ವ? ಹೌದಾ ಮಗ? ಏನು ತಗಾದ್ನೆ? ಅಯ್ಯೋ, ನನಗೆ ಎಷ್ಟು ಕೆಲಸ ಉಂಟು ನಿಮ್ಗೆ ಏನು ಗೊತ್ತು? ಎಂತದು? ಬೆಳಿಗ್ಗೆ ಏಳ್ಬೇಕು, ಎದ್ದು ಹಾಲು ಕರಿಬೇಕು, ಹಾಲು ಕರಿಬೇಕು. ಹಾಲು ಕರಿಬೇಕು, ನೀರು ತರಬೇಕು, ನೀರು ತರ್ಬೇಕು. ನೀರು ಬಿಸಿ ಮಾಡ್ಬೇಕು, ಮಾಡ್ಬೇಕು. ಅನ್ನ ಇಡ್ಬೇಕು, ಅನ್ನ ಇಡ್ಬೇಕು. ಆಮೇಲೆ ಬಟ್ಟೆ ಒಗಿಬೇಕು, ಬಟ್ಟೆ ಒಗಿಬೇಕು. ಹಾಸು ತೊಳಿಬೇಕು, ಹೌದು. ಆಮೇಲೆ ಅದನ್ನು ತೆಗೆದಿಡ್ಬೇಕು, ಹಾ. ಅದನ್ನು ಒರೆಸಿ ಇಡ್ಬೇಕು. ಹೌದು. ಎಲ್ಲ ನಾನೇ ಮಾಡ್ಬೇಕು. ಮತ್ತೆ ನಿನ್ನ ಅಪ್ಪ ಬರ್ತಾನ ಒಟ್ಟಿಗೆ, ನೀನು ಮಾಡೋದು ಮೈಲಿ ಹೆಂಡತಿಗೆ ಸ್ವಲ್ಪ ಉಪಕಾರ ಮಾಡ್ಬೇಕಲ್ಲ. ಯಾರು? ಗಂಡನಾದವ. ಹೌದಾ? ನಿನ್ನ ಅಪ್ಪ ಇದ್ದಾಗ ಏನು ಮಾಡ್ತಾ ಇದ್ರು ಗೊತ್ತುಂಟ? ಏನ್ ಮಾಡ್ತಿದ್ರು? ಎಲ್ಲ ಕೆಲಸವನ್ನೇ ಅವರೇ ಮಾಡ್ತಾ ಇದ್ರು. ನೆಲ ಒರೆಸ್ತಾ ಇದ್ರು, ಕಸ ಗುಡಿಸ್ತಾ ಇದ್ರು, ಪಾತ್ರೆ ತೊಳಿತಾ ಇದ್ರು, ನನ್ನ ಬಟ್ಟೆ ಕೂಡ ಒಗಿತಾ ಇದ್ರು ಗೊತ್ತುಂಟ? ಮತ್ತೆ ಅಪ್ಪ ನಿತ್ತಾರ, ಅದಕ್ಕೆ ಹೋಗ್ಬೇಕಾದ್ರು. ಏನತ್ತೆ? ಅಂಥದ್ದು ಯಾಕೆ ಗೊತ್ತಿಲ್ಲ? ಯಾಕೆ ಕರೆದು? ನೋಡಲ್ಲಿ ಯಾರು ಬಂದಿದ್ದಾರೆ ನೋಡು. ಯಾರು ಬಂದಿದ್ದಾರೆ? ಬೇಡ ಮಗ, ಬೇಡ. ನೀನು ಹೀಗೆ ಮಾಡುವಾಗಲೇ ನನಗೆ ಹೆದರಿಕೆ ಆಯ್ತಾ? ನೀ ಬಿದ್ರೆ ನಿನ್ನ ಎಬ್ಬಿಸ್ಲಿಕ್ಕೂ ಕಷ್ಟ. ಅವಳಿಗೆ ಏನಾಗ್ತದಮ್ಮ? ಅದೊಂದು ಅಕ್ಕ ತಂಗಿಯರ ಸಂಬಂಧ. ಅಕ್ಕ 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 ಚಂದ್ರ, ಅಕ್ಕ ನಿನ್ನ ಪಾದದೋಯಿಗಳಿಗೆ ವಂದಿಸಿಕೊಂಡೆ. ಎದ್ದೇಳೆ, ಎದ್ದೇಳೆ, ಎದ್ದೇಳೆ. ಎಷ್ಟು ಸಮಯ ಆಯ್ತು ನಿನ್ನನ್ನು ನೋಡಿ. ಎಷ್ಟು ಸೊರಗಿ ಹೋಗಿದ್ದಿ ನೀನು. ಆಹಾ, ನಿನ್ನ ಕೇಶರಾಶಿ ಎಲ್ಲ ಬದಲಾವಣೆ ಆಗಿದೆ. ನಾನು ಸೊರಗೆ ಹೋಗಿದ್ದೆ, ನೀನು ಮತ್ತೆ ಅಡ್ಡಕ್ಕೆ ಬಿಡಿದ್ದೆ. ಹೌದದೇ ನಾನು ಎಣಿಸುವುದು. ನಾನು ಯಾವಾಗ ಸಫರ ಆಗುದಂತ ಹೇಳಿ. ಇದು ಇದು ನಾನು ಕಳಿಸಿದ ಬ್ರಾಹ್ಮಣರು ಸಿಕ್ಕಿದ್ರ? ಬ್ರಾಹ್ಮಣರು ಹೇಳಿ ನಾನು ಬಂದಿದ್ದು. ಹೌದು. ಯಾರು ಬ್ರಾಹ್ಮಣ? ಯಾರು ಕಳಿಸಿದ್ದು? ಯಾರಲ್ಲಿ ಕೇಳಿ ಕಳಿಸಿದ್ದು? ಯಾವಾಗ ಬಂದದ್ದು ಬ್ರಾಹ್ಮಣ? ಏನು ಕೊಟ್ಟಿ
ಯಾರು ಹೇಳಿದ್ದು ಅವರಿಗೆ ಬರ್ಲಿಕ್ಕೆ? ಬ್ರಾಹ್ಮಣರಿಗೆ ಬೈತೇನೋ? ಮತ್ತೆ ಬ್ರಾಹ್ಮಣರು ನಾನೇ ಹೇಳದೆ ಹೇಗೆ ಬರುವುದು ಅವರು? ಯಾವ ಕಾರಣಕ್ಕೂ ಬ್ರಾಹ್ಮಣರನ್ನು ಬೈಬಾರ್ದು. ಯಾಕಮ್ಮ? ನಿನ್ನ ಜನ್ಮಕ್ಕೆ ಕಾರಣನೇ ಒಬ್ಬ ಬ್ರಾಹ್ಮಣ ಗೊತ್ತು. ಏನಂತೆ? ನನ್ನ ಅಪ್ಪ ಅಲ್ವಮ್ಮ ನನಗೆ ಅಪ್ಪ. ನಿನ್ನ ಅಪ್ಪನೇ. ಒಂದು ಕಾಲದಲ್ಲಿ ನಮಗೆ ಮದುವೆ ಆಗಿ ತುಂಬಾ ವರ್ಷಗಳಾಗಿತ್ತು. ಮಕ್ಕಳೇ ಆಗಿರ್ಲಿಲ್ಲ. ಚಿಂತೆ ಮಾಡ್ತಾ ಇದ್ದೆ. ಅವಾಗ ಒಬ್ಬ ಬ್ರಾಹ್ಮಣರು ಬಂದು ಗಿರೀಶನ ಅಂತ ಏನಮ್ಮ ಚಿಂತೆ ಅಂತ ಕೇಳಿದೆ. ನಾನು ವಿಷಯವನ್ನು ಹೇಳಿದೆ. ಯೋಚನೆ ಮಾಡಬೇಡ, ಮಕ್ಕಳಾಗ್ತದೆ, ನಾನಿದ್ದೇನೆ ಹೇಳಿದ್ರು. ನಿಮ್ಮ ಕುಟುಂಬಕ್ಕೆ ನಾಗದೋಷ ಉಂಟು, ನಾಗದೋಷವನ್ನು ಪರಿಹಾರ ಮಾಡಿದ್ರೆ ನಿಮಗೆ ಮಕ್ಕಳಾಗ್ತದೆ ಅಂತ ಹೇಳಿದ್ರು. ಅವರು ಬಂದು ಹೋದದ್ದು 9 ತಿಂಗಳಲ್ಲಿ ನಿನ್ನ ಜನ. ನಾನು ಈಗ ಇಲ್ಲಿ ಈ ಹೊತ್ತು ಹೀಗೆ ಕಾಣಿಸಿಕೊಡ್ಲಿಕ್ಕೆ ನೋಡ್ರೇ ಕಾರಣವ. ಯಾವ ಕಾರಣಕ್ಕೂ ಬ್ರಾಹ್ಮಣರನ್ನು ಬೈಬೇಡ. ಅಕ್ಕ ಸಿಕ್ಕಿದ್ರಲ್ವಾ? ಎಷ್ಟು ಅವಸರದಿಂದ ಓಡೋಡ್ಕೊಂಡು ಬಂದಿದ್ದೆ ನೀನು. ಕುಡಿಯೋದಕ್ಕೆ ಏನ್ ಬೇಕು ನಿನಗೆ? ತಿನ್ನೋದಕ್ಕೆ ಏನ್ ಬೇಕೆ? ಅಯ್ಯೋ ನೀನ ನಿಂತೆ ಮಾತಾಡಿದ್ರೆ ಬಾ, ಕುತ್ಕೊಳ್ಳೆ. ಅಯ್ಯೋ ಅಲ್ಲ, ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಒಂದು ತಿಂಗಳು ಇಲ್ಲಿ ಇದ್ದು ಹೋಗಿ ನೀನು. ತಂದಿದ್ದಾರ ನೋಡಿ ಅಂತೆ. ಚಂದ್ರಾವಳಿ, ಏನು ನಿನ್ನನ್ನು ಕಾಣಬೇಕೆಂತಹ ಅವಸರದಿಂದ ಓಡೋಡಿ ಬಂದವಳು. ನನ್ನವರಲ್ಲಿಯೂ ನಾನು ಹೇಳಿಲ್ಲ. ನೀನು ಯಾವಾಗಲೂ ಗಮನಿಸಿರಬಹುದು, ನಾನು ಒಬ್ಬಳೇ ಬರುವವಳಲ್ಲ. ಸಖೀವ್ರಾತವನ್ನೆಲ್ಲ ಸೇರಿಸಿಕೊಂಡೇ ನಾನು ಬರುವವಳು. ಹಿಂದೆ ಮುಂದೆ ಯಾರು ಇಲ್ಲ ಅಂದ್ರೆ ಉಟ್ಟ ಬಟ್ಟೆಯಲ್ಲಿ ಓಡೋಡಿ ಬಂದ ಬ್ರಾಹ್ಮಣರು ಆಡಿದಂತಹ ಮಾತನ್ನು ಕೇಳಿ ನಾನು ಕಾಣಬೇಕೆನ್ನುವಂತಹ ಆಸೆಯಿಂದ ಓಡೋಡಿ ಬಂದಳು. ಹೌದೇ? ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಬೇಕು. ನೀವು ಅಂದ್ರೆ ಏನು ಹಿಂದೆ ತಿರುಗಿ ನೋಡುದು? ಹೋಗ್ತೇನೆ ಅಂತ ಹೇಳಿ ನೋಡಿ ಆಯ್ತಲ್ಲ, ಮನೆಯನ್ನು ಸೇರಿಕೊಳ್ತೀನಿ. ಇಲ್ಲಿವರೆಗೆ ಬಂದು ನೀನೀಗ ಓಡಿ ಹೋಗುದಾ? ನಾನು ಹೋಗ್ಲೇಬೇಕು. ನಿಲ್ಲುದಿಲ್ವೇ ನೀನು? ಆಹಾ, ನೋಡಿ ಅತ್ತೆ, ನಾನು ನಿಲ್ಲಿ ಅಂತ ಹೇಳಿದ್ದು ಅವಳು ನಿಲ್ಲುದಿಲ್ಲ ಅಂತ ಒಂದು ಹೇಳಬಾರ್ದ ನೀನು? ಹೊಟ್ಟೆ ರಾತ, ನೀನೇನು ನಮ್ಮ ಮನೆಗೆ ಬಂದದ್ದ? ಮನ ಒಳಗೆ ಬಂದದ್ದ? ಯಾಕೆ? ಅಪರೂಪಕ್ಕೆ ಬಂದಿದ್ದಿ. ಒಂದು 10 ದಿವಸ ಆದ್ರೂ ಇದ್ದು ಹೋಗು. ಇಲ್ಲ, ಆಗುವುದಿಲ್ಲ. ಹಠವೇ. ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಹೇಳಿದ ಮೇಲೂ ನಿನಗೆ ಆಗುದಿಲ್ಲ. ಏನಾಗಬೇಕು ಹೇಳು? ಅಲ್ಲ, ನೀವೇನೋ ಹೆಂಗಸರು, ಆದ್ರೆ ಮನೆಯಲ್ಲಿ ಹೇಳುವುದಕ್ಕೆ ಕೇಳುವುದಕ್ಕೆ ಒಬ್ಬರು ಯಜಮಾನ್ರಂತ ಇಲ್ವಾ? ನೋಡಿದ್ರಿ ಅತ್ತೆ, ಹೇಳುವವರು ಹೇಳಬೇಕಲ್ಲ. ನಾವು ಹೆಣ್ಣೆ ಹೆಂಗಸರು. ಹೌದು. ನಾವು ಹೇಳಿದವರಿಗೆ ಅದು ಸರಿಯಾಗಿ ಸರಿಯಾಗುತ್ತೆ. ಮನೆ ಯಜಮಾನಲ್ಲ. ಯಜಮಾನನಾದರೂ ಈಗಲ ಕೈಯಿಂದಲ್ಲಲ್ವಾ? ನನ್ನದೇ ಇರ್ತದೆ. ಈಗ ಮಗ, ನಿನ್ನ ಅತ್ತಿಗೆಮ್ಮ ಬಂದಿದ್ದಾರೆ, ಅವರು ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಅವರನ್ನು ಒತ್ತಾಯ ಮಾಡಿ ನಿಲ್ಲಿಸು. ಅಲ್ಲ, ಹೋಗುವವರನ್ನು ಮತ್ತೆ ನಿಲ್ಲಿಸೋದು ಹೇಗಪ್ಪ? ಮನೆಗೆ ಬಂದ ನೆಂಟರನ್ನು ಹಾಗೆ ಕಳಿಸಬಾರ್ದು. ಒಂದು 4 ದಿವಸ ಇದ್ದು ಹೋಗ್ಲಿ ಹೇಳು. ಅತ್ತಿಗಮ್ಮ, ಏನು? ನಿಮಗೆ ಹೋಗ್ಲೇಬೇಕು ಇವತ್ತು? ನನಗೆ ಹೋಗ್ಲೇಬೇಕು. ಹೋಗ್ಲೇಬೇಕು. ಹೌದು. ನಿಲ್ಲಿಕ್ಕೆ ಸಾಧ್ಯವೇ ಇಲ್ವಾ? ಆಗುದಿಲ್ಲ. ಹಾಗಿದ್ರೆ ಹೋಗಿ. ಆಯ್ತು. ನೋಡಿ ಅತ್ತೆ, ಅಲ್ಲ, ಹೋಗ್ಬೇಕು ಯಾಕೆ, ನಿಲ್ಲಬೇಕು ಅಂತ ಹೇಳಿದ್ರೆ ಏನಾಗಬೇಕು ಅದನ್ನು ಕೇಳಿ. ಅವರು ಅನಿವಾರ್ಯ ಅಲ್ವಾ? ನಾವು ನಿಲ್ಲಿಸಬೇಕು. ಅವರಿಗೆ ಅಲ್ಲಿಗೆ ಹೋಗದೇ ಇದ್ರೆ ಏನಾದ್ರೂ ಒಂದು ಅಲ್ಲ, ಬಲವಂತಕ್ಕೆ ಒಪ್ಪುದು ಬೇಡ ಅಂತ ಸುಮ್ಮನೆ ಯಾಕೆ ನೀವು ಯಾಕೆ ಒತ್ತಾಯ ಮಾಡುದು ಯಾಕೆ? ಅತ್ತಿಗಮ್ಮ, ಏನು? ಒಂದು ಮಾತಾಡಿದ್ರೆ ಮತ್ತೊಂದನ್ನು ನನ್ನ ಅಮ್ಮನೇ ನನಗೆ ಹೇಳಿಕೊಡ್ಬೇಕು ಬಿಟ್ಟರೆ ನಾನು ಬೇಕು ಅಂತಲೇ ಮಾತಾಡುವುದಲ್ಲ. ಹೌದು ಹೌದು. ನನಗೆ ಮೊದಲಿಂದಲೂ ಹೆಂಗಸರಲ್ಲಿ ಮಾತಾಡಿ ಅಭ್ಯಾಸವೂ ಇಲ್ಲ. ಇದು ಹೆಚ್ಚು ಕಡಿಮೆ ಆದ್ರೂ ನೀವು ಸುಧಾರಿಸಿಕೊಳ್ಳಿ. ಯಾವುದನ್ನು? ಅಲ್ಲ, ಮಾತಿನಲ್ಲಿ. ಇದು ನೀವು ಹೋಗಲೇಬೇಕು ಅಂತ ಹೇಳ್ತೀರಲ್ಲ, ಹೌದು. ಅದು ಯಾಕೆ? ಇಲ್ಲಿ ನಿಲ್ಲುವುದಕ್ಕೆ ನಿಮಗೆ ಏನು ಕೊರತೆ? ಇಲ್ಲಿ ನಿಲ್ಲಬಾರ್ದು ಅಂತ ನಿಮಗೆ ಕಾಣುವುದು ಯಾಕೆ ಹೇಳಬಹುದೇ? ನಾನು ಹೋಗಲೇಬೇಕು ಅಂತ ಹೇಳುವುದಕ್ಕೆ ಬಲವಾದಂತಹ ಉದ್ದೇಶ ನನ್ನವರಲ್ಲಿ ಹೇಳಿ ಬರಲಿಲ್ಲ. ಮತ್ತೇನಲ್ಲ, ಪ್ರೀತನು ಅರೆಗಳಿಗೆಯೂ ನಾನು ಬಿಟ್ಟಿದ್ದವಳಲ್ಲ. ಎಂತದು? ಪ್ರೀತನನ್ನು ಅರೆಗಳಿಗೆಯೂ ಬಿಟ್ಟಿದ್ದವಳಲ್ಲ. ಪ್ರೀತನ ಬಿಟ್ಟಿದ ಪ್ರೀತನ ಬಿಟ್ಟಿರ ಪ್ರೀತನ ಬಿಟ್ಟಿರ
ನಾಲಿಗೆ ತದುರೇ ಪ್ರೀತನ ಪಿಲ್ಲಲಾಲಯದಿರೆ ಆತನ ಬದಲಿಗೆ ನಾಲಿಗೆ ತದುರೇ ನಾಲಿಗೆ ತದುರೇ ನಾಲಿಗೆ ತದುರೇ ಬಿಟ್ಟಿರಲಾಲಯದಿರೆ ನೀರೇ ಏನಮ್ಮ ಆ ಹೆಜ್ಜೆಗಳನ್ನು ನೋಡಿ ನನ್ನ ದೃಷ್ಟಿಯೇ ಬಿದ್ದಿತ್ತು. ಆ ಹೆಜ್ಜೆ 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 ಎಲ್ಲ ನಿನ್ನ ಮಾವ ಇದ್ದಾಗ ಹೌದು. ಅವರಿಗೆ ಉರುಪಾದ್ರೆ ಹೀಗೆ ಕುಣಿತಾರೆ. ಆ ಹುಡಿ ಹೆಜ್ಜೆಗಾರದ ಹುಡಿ ಹೆಜ್ಜೆ ಎಲ್ಲ ನಾಡ್ರದ್ದು ಇಡೀ ಹೆಜ್ಜೆ ಅದು ನನ್ನ ಅಪ್ಪಗೇನೋ ಇಡೀ ಹೆಜ್ಜೆ ಹುಡಿಯಾದದ್ದು ನನ್ನದು. ತಿರುಗುವುದೇ ನೋಡಿದ್ರೆ ಗೊತ್ತಾಗ್ತದೆ. ಇದು ಅತ್ತಿಗಮ್ಮ, ಏನು ನಿನಗೆ ಇಲ್ಲಿ ನಿಲ್ಲುವುದಕ್ಕೆ ಆಗದೇ ಇದ್ದದ್ದು ನಿನ್ನವರಿಲ್ಲ. ಹೌದು, ನಿನ್ನವರನ್ನು ಬಿಟ್ಟು ನೀನು ಅರೆಕ್ಷಣವೂ ನಿಂತದ್ದಿಲ್ಲ, ಆಗುವುದೇ ಇಲ್ಲ ಅಂತ. ನೀನು ಎಲ್ಲಿ ನಿಲ್ಲಬೇಕಾದ್ರೂ ನಿನ್ನ ಯಜಮಾನರು ಬೇಕು, ಅಗತ್ಯವಾಗಿ ಬೇಕು ಅಂತ. ಏನಾಯ್ತು? ನೀನು ಅದಕ್ಕೆಲ್ಲ ಆಲೋಚನೆ ಮಾಡಬೇಕಾ? ಅಂದ್ರೆ ಒಂದು ದಿವಸದ ಮಟ್ಟಿಗೆ ನಾನಿದ್ದೆ. ಏನು? ಒಂದು ದಿವಸದ ಮಟ್ಟಿಗೆ ನಾನಿದ್ದೇನೆ. ಏನೇನು ಸುರಿದೆಯೋ ಬಾಬಾ, ಏನೇನು ಸುರಿದೆಯೋ. ಪ್ರೀತನ ಬದಲಿಗೆ ನಾಲಿಗೆ ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ನೀನು ಮಾತನಾಡಿದೆಲ್ಲ ಬದಲಿಗೆ ಸಂಸ್ಕಾರ ವಿಹೀನ. ನಿನ್ನಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ. ಹೋಯ್ತಾ, ನಾಲಿಗೆ ಬಿದ್ದು ಹೋಯ್ತಾ? ಎಂತಹ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಿ. ಮಕ್ಕಳನ್ನು ಹೆಸರು ಸಾಲದು, ಅವರಿಗೆ ಸರಿಯಾದ ಬುದ್ಧಿಯನ್ನು ಹೇಳಿಕೊಡಬೇಕು. ನಿಮ್ಮಲ್ಲಿ ಹೇಳಿ ಏನು ಪ್ರಯೋಜನ? ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಯಿತು. ನಿನ್ನನ್ನು ಕಾಣಬೇಕೆನ್ನುವಂತ ಓಡೋಡಿ ಬಂದ್ರೆ ಈ ರೀತಿಯ ಅವಮಾನ, ಇಂತಹ ಅವಮಾನವನ್ನು ಸಹಿಸಿಕೊಂಡು ಇಲ್ಲಿ ಅಡಕ್ಷಣವಿರುವುದಿಲ್ಲ. ಹೊರಟೆ, ಸಿಟ್ಟು ಶಾತವ ಮಾಡು ರಾಧಾ ಸಿಟ್ಟು ಶಾತ ಮಾಡು ಮನದಿ ಬಿಡು ಮನದ ವರ್ಮ ಸಿಟ್ಟು ಶಾತವ ಮಾಡಿ ಬಿಡು ಮನದ ವರ್ಮ ಇಷ್ಟು ನಿರ್ಣಯದೊಳಗೆ ತ್ಯಜಿಸುವರೆ ನಮ್ಮ ತರದ ಮೂಢನು ಇವ ಅರಿಯದಾಡಿದನು ತರಳ ಮೂಢನು ಇವ ಅರಿಯದಾಡಿದನು ಮರೆದು ಕಳೆಗಿಲ್ಲವನು ಅರಿತವಳು ನೀನು ಶಾತವ ಮಾಡು ಬಿಡು ಮನದವನು ಮಾಡು ಏನ್ ಕೇಳಿದ್ರೆ ಮತ್ತೇನಿಲ್ಲ. ಏನೋ ನಾವೆಲ್ಲ ಮನುಷ್ಯರು, ನಮ್ಮ ಕರ್ಮ ದೃಷ್ಟಿ, ನಿನ್ನದು ಮಾಯಾ ದೃಷ್ಟಿ, ಬೇರೆ ತಪ್ಪು ದೋಷಗಳನ್ನೆಲ್ಲ ದೂರ ಮಾಡಿ ಶಾಂತರಾಗಬೇಕಮ್ಮ. ಶಾಂತ. ನಿಮ್ಮ ಕಣ್ಣಿಗೆ ನಾನು ಏನು ಹೇಗೆ ಕಾಣಿಸ್ತೇನೆ? ಓ ಹೇಗೆ ಕಾಣಿಸ್ತೇನೆ ನಾನು? ಮುಟ್ಟಬೇಡಿ ನೀವು. ಸಿಟ್ಟಿನಲ್ಲಿ ನಿನ್ನ ಮುಖ ನೋಡುವಾಗ ಚಂಡಿ ಚಾಮುಂಡಿಯಾಗಿ ಕಾಣಿಸ್ತಾರೆ. ಚಂಡಿ ಚಾಮುಂಡಿ. ಅಮ್ಮ ಸಿಟ್ಟು ಮಾಡಬೇಡಮ್ಮ. ಏನೋ ನನ್ನ ಮಗ ಇಂತಹ ಮಾತುಗಳನ್ನು ಕೇಳುವಾಗ ಚಂಡಿಯೂ ಆಗುತ್ತದೆ, ಚಾಮುಂಡಿಗೂ ಆಗುತ್ತದೆ. ಓ ಏನು ನನ್ನ ಮಗ ಮೂರ್ಖ ಮೂಢ. ಅವನಿಗೆ ಯಾರಲ್ಲಿ ಹೇಗೆ ಮಾತಾಡಬೇಕು, ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಿರುವುದಿಲ್ಲ. ಅವನ ಮಾತನ್ನೆಲ್ಲ ಹೊಟ್ಟೆಯಲ್ಲಿ ಹಾಕಿ ಶಾಂತರಾಗ ಮಾಡುವಾಗ ಶಾಂತರಾಗ ಸಮಾಧಾನ ಮಾಡ್ಕೊತ ಸಮಾಧಾನವಂತ ಶಾಂತರಾಗಬೇಕು. ಆದ್ರೆ ನಾನು ಆ ಬಗ್ಗೆ ಆಲೋಚನೆ ಮಾಡುವುದನ್ನು. ಈ ಎಮ್ಮೆಗೆ ಜ್ವರ ಬಂದ್ರೆ ಕೋಣಕ್ಕೆ ಹಾಕತ್ತೆ ಬರೆ ಹಾಕುದು. ನಿಮಗೆ ಜ್ವರ ಬಂದ್ರೆ ಕೋಣಕ್ಕೆ ಹಾಕ್ಬೇಕು. ಅದೇ ಹಾಕತ್ತೆ. ಯಾಕಂತೇಳಿ ಆತನ ಹತ್ರ ಹೋಗುದು ಅದೇ ಅಲ್ವಾ?
ಅಯ್ಯೋ ನಾನು ಹಾಗೆ ಹೇಳಿದ್ದಲ್ಲ, ತಪ್ಪು ಮಾಡಿದ್ದವರು ಕ್ಷಮೆ ಕೇಳುತ್ತಾ ಇರುವುದು ನೀವು. ಅದು ಯಾವ ನ್ಯಾಯ ಅಂತ ಕೇಳಿ, ತಪ್ಪು ಮಾಡಿದವರಿಗೆ ಕ್ಷಮೆ ಹೇಳಿ ನಾನು ಬರುವುದಿಲ್ಲ. ನಾನು ಮಾತಾಡಿದ್ರೆ ಹೆಚ್ಚಾಗ್ತದಲ್ಲ, ಮಾತಾಡುವ ಹೆಚ್ಚಾಗ್ತದಲ್ಲ, ಮಾತಾಡುವ ಹಾಗೆ ಮಾತಾಡಬೇಕು. ನೀನೀಗ ನಿನ್ನ ಅತ್ತಿಗೆ ಮನೆಯಲ್ಲಿ ಹೇಳಿದ್ದೇನು? ನಾನೇನು ಹೇಳಿದ್ದೇನೆ? ಗಂಡನ ಬದಲಿಗೆ ನಾನಿದ್ದೇನೆ ಅಂತ ಹೇಳ್ತೀಯಲ್ಲ, ಹೌದು, ಇದು ತಪ್ಪಲ್ಲ. ಅಮ್ಮ ಅತ್ತಿಗೆಮ್ಮ ಏನು ಅಂತ ಹೇಳಿದ್ದು? ಅದೇ ಮನೆಯಲ್ಲಿ ಯಜಮಾನ ಇಲ್ಲದೆ ಇದ್ರೆ ನಾನಿರುವುದಿಲ್ಲ ಅಂತ. ಹೌದು, ಇವತ್ತಿನ ಮಟ್ಟಿಗೆ ಈ ಮನೆಯ ಯಜಮಾನ ನಾನು ಅಂತ ಹೇಳಿದ್ದಮ್ಮ. ನಾನು ನಿನ್ನಲ್ಲಿ ಕೇಳ್ತೇನೆ, ಯಾರಾದ್ರೂ ಒಬ್ಬ ಯುವಕ ಬಂದು ನಿನ್ನ ಹತ್ತಿರ ಹೇಳ್ತಾನೆ, ನೀನಿಲ್ಲದಾಗ ನಿನ್ನ ಹೆಂಡತಿಯ ಬಳಿ ನಾನಿರ್ತೇನೆ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ? ಚೂರಿ ಹಾಕೇನೆ ಅವನಿಗೆ ನಾನು. ಹೌದಾ? ಬೇಡ, ಒಬ್ಬ ಪ್ರಾಯದ ವ್ಯಕ್ತಿ ಬರ್ತಾನೆ, ಹೇಗೂ ನಿಮ್ಮ ಅಪ್ಪ ಇಲ್ಲಲ್ಲ, ನಿನ್ನ ಅಮ್ಮನ ಬಳಿ ನಾನಿರ್ತೇನೆ ಅಂತ ಹೇಳಿದ್ರೆ ಏನ್ ಮಾಡ್ತಿ? ಅದು ನಿನ್ನ ತೀರ್ಮಾನ. ಅಲ್ಲಿಗಾವಾಗ ಹಾಗೆ, ಇಲ್ಲಿಗಾವಾಗ ಹೀಗೆ. ಅವಳು ನನ್ನ ಹೆಂಡತಿ, ನೀನು ತಾಯಿ. ನೋಡು, ಏನೇ ಆಗಲಿ ನೀನು ಹೇಳಿದ ಮಾತು ತಪ್ಪು, ನನ್ನದು ಅಪರಾಧ ಆಯ್ತು, ತಪ್ಪಾಯ್ತು ಅಂತ ಕ್ಷಮೆಗಳು. ಅಮ್ಮ ಕ್ಷಮೆ ಕೇಳಬೇಕಮ್ಮ, ಹೇಳು. ಕಾಲು ಹಿಡಿಬೇಕಮ್ಮ, ಕಾಲು ಹಿಡಿದು ಕ್ಷಮೆ ಕೇಳು. ಅಮ್ಮ ಸ್ವಲ್ಪ ಸೀರೆ ತಿರುಗಿ. ಕಾಲು ಹಿಡಿಯೋದಕ್ಕೆ ಸೀರೆ ಎತ್ತಬೇಕು. ನನಗೆ ಕಾಣ್ತದೆ ಕಾಲು. ನೋಡು, ನಿನಗೆ ಕಾಲು ಕಾಣುವುದು ಬೇಡ. ಅಲ್ಲಿ ಹೋಗಿ ಕಾಲು ಇದೆ ಅಂತ ತೀರ್ಮಾನ ಮಾಡಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ತಪ್ಪಾಯ್ತು. ನೋಡಿ ಅಂತೆ, ಅವರ ಕಾಲನವರು ಹಿಡ್ಕೊಳ್ಳು. ಯಾವ ಕರ್ಮ ಮಾಡಿ? ನಿನ್ನ ಕಾಲಲ್ಲ, ಅವಳ ಕಾಲು. ಅಲ್ಲಿ ಬಾಯಲ್ಲಿ ಹೇಳು. ಅತ್ತಿಗಮ್ಮ, ಹೆಚ್ಚು ಕಡಿಮೆ ಆಗಿದ್ರೆ? ಕಡಿಮೆ ಆಗಲಿಲ್ಲ, ಹೆಚ್ಚೇ ಆಗಬೇಕು. ನಾನು ಬೇಕು ಅಂತ ಮಾಡಿದ್ದಲ್ಲ. ಮತ್ತೆ ಹೇಳಿ ಮಾಡಿದ್ದ ಅಲ್ಲ, ಅದು ಬೇಡ ಅಂತ ಇದ್ರೆ ಕ್ಷಮಿಸಿ ಬಿಡಿ ಅತ್ತಿಗಮ್ಮ. ಇಲ್ಲ ಅತ್ತೆ, ನನಗಿವರ ಮಾತಿನ ಮೇಲೆ ಭರವಸೆ ಎನ್ನುವುದು ಬರುವುದಿಲ್ಲ. ಇಲ್ಲಿ ಆದ್ರೂ ನಾನು ಹಾಗೂ ಚಂದ್ರಾವಳಿ ಕೋಣೆಲಿರುವಂತಹ ಸಂದರ್ಭ, ಒಂದು ವೇಳೆ ಬಂದ್ರೆ ಏನು ಮಾಡುವುದಕ್ಕೆ? ಒಂದು ಶಪಥ ಮಾಡು, ಶಪಥ ಭರವಸೆ ಉದರವರೆಂದು ಬರೆನು ಮಾತನಾಡೇನು ಒಳಗೆ ಬಂದರೆ ಜಾತಿ ನಂಬುಗೆಯ ನೀವಿಬ್ಬರು ಏಕಾಂತದಲ್ಲಿರುವಾಗ ಅವರು ಬಂದೇರು ಎನ್ನುವಂತಹ ನಿನ್ನ ಅಪವಿಶ್ವಾಸಕ್ಕೆ ನಾ ಹೇಳುವ ದೃಢವಾದಂತಹ ಪ್ರಮಾಣ ವಚನವನ್ನು ಕೇಳು. ಏನದು? ಒಂದು ವೇಳೆ ನಾನು ನಿಮ್ಮ ಏಕಾಂತವನ್ನು ಭಂಗಗೊಳಿಸಿದೆ ಅಂತಾದ್ರೆ ಅಪ್ಪಳಿಗೆ ಹುಟ್ಟಿದವನಲ್ಲ. ಮಾತು ಅಂತ ಹೇಳಿದ್ರೆ ಇದು ಎಂತದು ಶಹಬ? ಮೊದಲೇ ಕುಸುಕುಸಿಲು. ಮಗ ಮೊದಲೇ ಊರಿನಲ್ಲಿ ಗುಸು ಉಂಟು. ಹೇಗೆ ಅದನ್ನು ಇದು ಮಾಡುವುದು ಬೇಡ. ಅದನ್ನು ಸತ್ಯ ಅಂತ ಮಾಡಿದ ಹಾಗಾಗ್ತದೆ. ಬೇರೆ ನೋಡತ್ತೀಗಮ್ಮ, ನನಗೆ ಹತ್ತಿಲ್ಲ, ಹಲವಿಲ್ಲ, ಇರುವುದು ಒಂದೇ ಒಂದು. ಅದು ಇಲ್ಲ ಅಂತ ಆದ್ರೆ ಮತ್ತೆ ಅದು ಇಲ್ಲ. ಯಾವುದ್ರ ಬಗ್ಗೆ ಹೇಳುದು? ಹೆತ್ತ ತಾಯಿ, ಹೊತ್ತ ಭೂಮಿ, ಹುಟ್ಟಿಸಿದ ಅಪ್ಪ, ನನ್ನ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಇವಳೊಬ್ಬಳೇ ಇರುವುದು. ಇವಳ ತಲೆ ಮೇಲೆ ಕೈಯಿರಿಸಿ ಹೋಗ್ತೇನೆ. ನಾ ಬರುವುದಿಲ್ಲ. ಕೈರಲ್ಲ ನಂಬಿಕೆ ಆದಿ ಕೂತ್ಕೊಳ್ಬಹುದಲ್ಲ ಮರಾಠಿ ಆದಿ ಒಳಗೆ ಕೂತ್ಕೊಳ್ತಾರೆ. ಪಕ್ಕೆ ಬಂದರು ಏನಾದ್ರು ಅತ್ತೆ ಗಸೆ ಗಸೆ ಗಸ ಗಸ ಅವಳಿಗೆ ಉಪ್ಪಿಟ್ಟು ತುಂಬ ಇಷ್ಟು ಗಸ ಗಸ ಆಯ್ತು ಆಯ್ತು. ಮತ್ತೆ ಗೋಡಂಬಿ ದ್ರಾಕ್ಷಿ ಎರಡು ಹೆಚ್ಚಿಗೆ ಹಾಕಿ. ನೀನೀಗ ಶಪಥ ಮಾಡಿದ್ದೇನು? ನಾ ಒಳಗೆ ಹೋಗುವುದಿಲ್ಲ. ಒಳಗೆ ಬಂದ್ರೆ ಅಮ್ಮನ ಹಾಳೆ ಉಂಟು. ನೀನು ಮತ್ತೆ ಹೋಗ್ತಾ ಇದ್ದೀನಿ. ಚಾಪೆ ಉಂಟಮ್ಮ. ಚಾಪೆ ಇರ್ಲಿ, ಅವಳು ಒಳಗೆ ಇರ್ಲಿ. ನಿನಗುಂಟ, ನೀನು ಅಲ್ಲಿ ಜಗಲಿಯಲ್ಲಿ ಮಾಡ, ನಾನು ಜಗಲಿಯಲ್ಲಿ ಮಾಡುತ್ತೇನೆ, ನೀನು ತುಳಸಿ ಹತ್ರ ಮಾಡು. ನನಗೆ ಚಳಿಯಾಗುವುದಿಲ್ಲಮ್ಮ. ಅಲ್ಲಿ ಗೋಣಿ ಉಂಟು, ಅದನ್ನು ಹೊತ್ತುಕೋ. ಅಯ್ಯೋ, ಆ ಗೋಣಿ ನಾಯಿ ಮಾಡ್ಬೋದಲ್ಲ. ಅದು ಅದರ ಹೊತ್ತಿಗೆ ಬರ್ತಾರೆ, ಇಬ್ಬರು ಒಟ್ಟಿಗೆ ಹೊತ್ತುಕೊಂಡು ಮಾಡಿ.
ಏಮ್ಮ ಏಮ್ಮ ಬೆಳಿಗ್ಗೆ ಆಗುದಿಲ್ಲಮ್ಮ, ಹಸಿವು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹಸಿವು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟು ಉದ್ದಮ್ಮ ಕತ್ತಲೆ. ಅದೇ ನಾನು ಕೂಡ ಆಲೋಚನೆ ಮಾಡಬೇಕು. ಅಮ್ಮ ಯಾಕೆ ಬೆಳಗಾಗುವುದಿಲ್ಲ ಅಂತ. ಆಕಳಿಗೆ ಇರಿಸಿದ ಅಕ್ಕಚ್ಚನ್ನೆಲ್ಲ ಕುಡಿದ ಉಳಿದಾಯ್ತಾ? ಹೊಟ್ಟೆ ಗಟ್ಟಿ ಆಯ್ತಲ್ಲ. ಕತ್ತಲಿಲ್ಲ ಅಮ್ಮ. ಹೌದಾ? ಏನಿದು? ಹೊಟ್ಟೆಯಲ್ಲಿ ತಲೆ ತಿರುಗುತ್ತಾ ಉಂಟಮ್ಮ. ಒಂದು ಕೆಲಸ ಮಾಡು. ಓ ನಾನು ಆಚೆ ಮನೆ ದೀಪ ಇಟ್ಕೊಂಡು ಒಂದು ಗರಗ ಆಗಿದೆ ಅಂತ ನೋಡ್ತೇನೆ. ಅದು ಆ ಮನೆಯಲ್ಲಿ ಆದ್ರೆ ಇಲ್ಲಿಯೂ ಆಗುದಿಲ್ವಮ್ಮ. ಅದು ಒಂದು ಕೆಲಸ ಮಾಡುವ, ಒಂದು ರಂಗನಾಯಕ ಉದಯರಾಗ ಹೇಳ್ತೇನೆ, ಆವಾಗ ಒಂದು ಬೆಳಗ್ಗೆ ಆಗ್ತದೆ ನೋಡು. ನೀನು ಹೇಳಪ್ಪ. ರಂಗನಾಯಕ ರಾಜೀವ ರಮಣನಿ ಬಿಡಗಾಗಿ ಅಂಗನೇನ ಕುಣಿತ ಮದಿಯನಿಸುವಳು ಶೃಂಗಾರದ ನಿದ್ರೆ ಸಾಗಿನುತ್ತ ಶ್ರೀರಂಗನಾಯಕ ರಾಜೀವನು ರಮಣನಿ ಬೆಳಗಾಗಿ ನಿದ್ರೆ ಸಾಗಿನುತ್ತ ಹೇಳುತ್ತ ಯಾರು ಮಾಡಿದ್ರೆ ಮುಂದವರೊಳಗೆ ಯಾರು ಇಲ್ಲಿ ಚಂದಗೊಬ್ಬ ಯಾರು ನೀನು ಇಲ್ಲಿ ಬಾ. ಏನು ನಿನಗೆ ಹಾರ್ಲಿಕ್ಕೆ ಕಲಿಸಿದ್ಯಾರು? ಯಾರು? ಅದು ಬೇಡ ನಿನಗೆ, ಅಲ್ಲಿಗೆ ಯಾರು ಕಳಿಸ್ತಾರೆ? ಚಂದ ಗೋಪ ಅಂದ್ರೆ ಯಾರು? ನಿನಗೆ ಕಣ್ಣು ಕಾಣೋದಿಲ್ಲ, ನಿನಗೆ ದೃಷ್ಟಿ ಸರಿ ಇಲ್ವಾ? ಹೌದು. ನಿನಗೆ ಮಂಡೆ ಸರಿ ಇಲ್ವಾ? ಇಲ್ಲಿ ಕೂತದ್ದು ನಾವಿಬ್ಬರು. ಆಗಲ್ಲ, ನಿನಗೆ ಸ್ತ್ರೀಲಿಂಗ ಪುಲ್ಲಿಂಗ ಗೊತ್ತಾಗುದಿಲ್ವಾ? ಅದೇ. ಗಂಡ ಹೆಣ್ಣಿನ ಪರಿಚಯ ಅದೇ ಸಿಗ್ತದೆ. ನನಗೆ ಗೊತ್ತಾಗ್ಲಿಲ್ಲ. ನಿನ್ನೆ ನೋಡುವಾಗ ಜಡೆಯ ಇಬ್ಬರಲ್ಲಿ ಜುಟ್ಟು ಉಂಟು. ಜುಟ್ಟು ಅಲ್ವಾ? ಹೌದಾ ಹೌದಾ? ನಾಚಿಕೆ ಅಲ್ಲ, ನಿನ್ನ ಕಿವಿ ನೋಡಿದ್ರೆ ನೀನೆಲ್ಲಿ ಆದ್ರೂ ಸಂತೆಯಲ್ಲಿ ಮಂಡಕ್ಕಿ ಮಾಡ್ತಿದ್ದೀಯ. ಯಾರು ಹೇಳಿದ್ದು? ಮತ್ತೆ ಇಂಥದ್ದು ಅದು ನಾವು ಮಾಡ್ತೇವೆ. ಇದು ನಾವು ಏನು ಮಾಡ್ತೇವೆ. ಹಾ. ಏ ನಾಚಿಕೆ, ಏ, ಮಾನ ಕೆಟ್ಟವ, ಮರ್ಯಾದೆ ಕೆಟ್ಟವ, ಎಲ್ಲ ಬಿಟ್ಟವ. ಏ ತಂಗ ಗೋಪ, ನಾನೇ ಯಾಕನ್ನೋದು? ಲಂಡಿ ಮುಸ್ಕಿ ನಿಸ್ತಾ ಬಾಳು ಲಂಡಿ ಮುಸ್ಕಿ ಲಂಡಿ ಮುಸ್ಕಿ ನಿಸ್ತಾ ಬಾಳು ಹೆಂಡ ನೀನು ಈಗಲೂ ಕಂಡವರ ಮೋಜಿ ಕಿಚ್ಚು ಹೊರಗೆ ಬಂದೆ ನಾನೇ ನೋಡ ಅಂಡಿ ಬುಸ್ಕಿ. ಅದು ಎಂಥದ್ದು? ಅಮ್ಮ ಅಮ್ಮ ಕೇಳಮ್ಮ, ಅದು ಎಂಥದ್ದು? ಇಲ್ಲಿ ಬಾ, ಈಚೆ ಬಾ. ನಮ್ಮ ಅಮ್ಮ ನೋಡಿ ಆ ಶಬ್ದಕ್ಕೆ ಸರಿ ವ್ಯಾಖ್ಯಾನ ಕೊಟ್ಟು ಬಂದ. ಲಂಡಿ ಅಂದ್ರೆ ಎಂತದ್ದು? ಪುಷ್ಕ ಅಂದ್ರೆ ಎಂತದ್ದು? ಆ ಲಂಡಿ ಅಂದ್ರೆ ಬುಸ್ಕಿ, ಬುಸ್ಕಿ ಅಂದ್ರೆ ಲಂಡಿ. ಎರಡು ಒಂದೇ. ಅವನೇ. ಅದು ಅವನೇ. ಎರಡು ಅವನೇ. ಯಾಕೆ ಅಂತ? ಅದೇ ನಾನು ಲಂಡಿ ಮುಸ್ಕಿ ಯಾಕೆ ಅಂತ? ಅದೇ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನೀನು ಲಂಡಿ, ನೀನು ಬುಸ್ಕಿ. ಹೆಂಡತಿಯನ್ನು ಒಳಗೆ ಇಟ್ಟಿದ್ಯಲ್ಲ, ಯಾರಿದ್ದಾರೆ? ಎಂತ ಆಹಾರ ಮಾಡ್ತಿದ್ದಿ? ಯಾರು ಒಳಗೆ ಯಾರಿದ್ದಾರೆ? ಒಳಗೆ ಚಂದ್ರಾವಳಿ ಮತ್ತು ರಾಧೆ ಒಟ್ಟಿಗೆ ಇದ್ದಾರೆ. ಚಂದ್ರಾವಳಿ ಮತ್ತೆ ರಾಧೆ ಇದ್ದಾರೆ. ಮತ್ತೆ ಇದು ಯಾರು? ಇದು ಯಾರು? ಪ್ರೇತವ? ಇದು ಯಾರು? ನೀನು ಒಳಗಿದ್ದ
ಅವಳು ಹೊರಗೆ ಒಳಗೆ ನಾನು ಹೊರಗೆ ಬರೋದಷ್ಟೇ ಈಗ ಮನೆಯಲ್ಲಿ ಬಂದವಳಿಗೆ ನಾನು ಮತ್ತೆ ಬರುವುದಷ್ಟೇ ಹೌದಷ್ಟೇ. ಹಾಗಾದ್ರೆ ಕೇಳು. ಒಳಗೆ ರಾಜ ಇದ್ರಲ್ಲ ಮತ್ತೆ ಎಂತ ನೋಡು 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 ಹೋಗು. ಮಗಳು ಮಗಳು ಮೋಡಿ ನಿಂತನು ಈಗ ಸಿರಿದು ಬಂದವರ ಗೊತ್ತಿನ ಮಗ ಅಷ್ಟೇ. ಅಲ್ಲ ಆ, ಹೌದೇನೆ ಏನಷ್ಟೇ. ನೀನು ಮತ್ತೆ ರಾಜ ಒಳಗಿದ್ದಲ್ಲ ಹೌದು. ಇದು ರಾಜ ಮನೆಯಿಂದ ಬಂದದಂತೆ ನಾನು ಒಳಗಿರ್ಲಿಲ್ಲ. ಒಳಗೆ ರಾಧೆಯ ಜೊತೆ ಹೋದವಳು ಈಗ ಅವಳು ಹೊರಗಿಂದ ಬರ್ತಾ ಇದ್ದಾಳೆ. ಅಮ್ಮ ವಿಷಯ ನನಗೆ ಆಗಲೇ ಅನುಮಾನ ಇತ್ತು ಅಕ್ಕ ಇವಳು ಅಪ್ಪೆ ಹಿಡಿಯುವಾಗಲೇ ಅನುಮಾನ ಇತ್ತು. ಅದೆಂತದ್ದು ಅಂತ ಹೇಳು, ಹೊಗಳದೇ ಇತ್ತು ಅಯ್ಯೋ ಅಯ್ಯೋ ಈ ಮಗಳು ಹೇಗೆ? ಹೇಳು. ಇದು ನಾನು ಒಳಗೆ ಹೋಗುವಾಗ ರಾಧೆ ಮದುವೆ ರಾಧೆ ಅಲ್ಲ ಮತ್ತೆ ಬೇರೆ ಹೆಣ್ಣಿನ ವೇಷದವ. ಅಯ್ಯಯ್ಯೋ ದೇವ್ರೆ ಹೋಗೇನೆ ಒಳಗೆ ಹೋಗ ಅಮ್ಮ ಒಳಗೆ ಹೋಗುವಾಗ ಒಳಗೆ ಹೋದ ಮೇಲೆ ಕಂಡ್ರಲ್ಲ ಅದು ಹೆಣ್ಣು ವೇಷ. ಅದು ಹೆಣ್ಣಲ್ಲ ಸ್ತ್ರೀ ವೇಷದವ ಅಂತ ಆಗುವಾಗ ನನ್ನನ್ನು ಕರೀಲಿಕ್ಕೆ ಸಂಕಟವ. ನಾನು ಕರಿಬೇಕು. ಯಾವುದೇನೆ ಈ ಲೋಕದಲ್ಲಿ ಅಮ್ಮನ ಪರಿಚಯ ಇಲ್ಲದೆ ಇರುವ ಶ್ರೀವೇಶ್ವರವ ಯಾರು ಮಗ? ನಾನು ಕರಿಬೇಕು ಅಂತ ಮನಸ್ಸು ಮಾಡಿದೆ. ಅವ ಏನು ಮಾಡಿದ ಗೊತ್ತಾ? ಅವನದ್ದಾದಂತಹ ತುಟಿಯಿಂದ ನನ್ನ ತುಟಿಯನ್ನು ಇಷ್ಟು ವರ್ಷ ಆಯ್ತಮ್ಮ. ನಿನ್ನ ತುಟಿಗೆ ಅವನ ತುಟಿ ಹಾಕಿ ಕಚ್ಚುವಾಗಲಾದ್ರೂ ನನ್ನನ್ನು ಕರಿಬೇಕು ಅಂತ ಕರಿಬೇಕು ಅಂತ ನಾನು ಮನಸ್ಸು ಮಾಡಿದೆ. ಕರೀಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಹಪ್ಪಳದ ಡಬ್ಬೆ ಎಲ್ಲ ಇರ್ತಲ್ಲ, ಇಷ್ಟು ತಡವಡ ಮಾಡ್ಬೇಕು. ಹೌದು ಹೌದು ಮಾಡ್ಬೇಕು ಅಂತ ಮನಸ್ಸಾಯ್ತು ನನಗೆ. ಆಗ ಅವ ಏನು ಮಾಡಿದ ಗೊತ್ತಾ? ಆ, ನಿನ್ನದು ಅಪ್ಪಿಲ್ಲ. ಅಮ್ಮ ಆವಾಗಲಾದ್ರೂ ನನ್ನನ್ನು ಕರಿಬೇಡಂತೆ. ಒಮ್ಮೆ ಆಗಿಬಿಡಿ. ಅಮ್ಮ ಅದು ಎಂತದಕ್ಕಮ್ಮ ನಿನ್ನನ್ನು ಕರೆಯುವುದು? ಯಾರಂತ ನೋಡ್ಬೋದಿತ್ತು. ಹೌದಿನಿ ಅವ ಹೇಗಿದ್ದ? ಅವ ಒಮ್ಮೊಮ್ಮೆ ಉದ್ದ, ಆಮೇಲೆ ಕೆಲವೊಮ್ಮೆ ಗಿಡ್ಡ ಕಾಣುದು, ಕೆಲವೊಮ್ಮೆ ದಪ್ಪ, ಕೆಲವೊಮ್ಮೆ ತೆಳ್ಳಗೆ ಕಾಣುದು. ಯಾವಾಗ ಉದ್ದ, ಯಾವಾಗ ದಪ್ಪ, ಯಾವಾಗ ಗಿಡ್ಡ? ಉದ್ದದ ಸ್ತ್ರೀ ವೇಷದವನು ಅವ ಪ್ರಶಾಂತನ. ಅಲ್ಲ ಅವ ಅಲ್ಲ, ಮತ್ತೆ ದಪ್ಪ ದಪ್ಪ ಇದ್ದ, ಅಕ್ಷಯ ಮಾರ್ಗ ಅದು ದಪ್ಪ ಇದ್ದ. ತೆಳ್ಳಗೆ ತೆಳ್ಳಗೆ ರಕ್ಷಿತನ. ಇಲ್ಲ ಅವ ಅಲ್ಲ. ಮತ್ತೆ ಯಾವ ಅಂತ ಹೇಳು. ಅವನಂತಗೆ ಬಾಲನು, ನಿನಗೆ ತಾತನು, ಇನ್ನು ಮುಖ್ಯರಿಗೆ ಯೌವನನು, ಮಂದಕರ್ವಿದರಿಗೆ ದುಷ್ಟನು, ಶರಣರ ಮುಂದಕ್ಕೆ ನಾನಾ ವೇಷದವನು. ಹೌದಾ? ಮತ್ತೆ ಮತ್ತೆ ಅಪ್ಪನಿಗೆ ಅಪ್ಪನಿಗೆ ಮಗನು, ಮಗನಿಗೆ ಅಪ್ಪನು, ಅಮ್ಮನಿಗೆ ಮಗಳು, ಮಗಳಿಗೆ ಅಮ್ಮ, ಅಕ್ಕನಿಗೆ ತಂಗಿ, ತಂಗಿಗೆ ಅಕ್ಕ, ಅಣ್ಣನಿಗೆ ತಮ್ಮ, ತಮ್ಮನಿಗೆ ಅಣ್ಣ. ಒಟ್ಟಿನಲ್ಲಿ ಹೇಳುದಾದ್ರೆ ಎಂತ ಕಿರಿಕಿರಿ ಸಂಬಂಧ ಅಂತ ಗೊತ್ತಲ್ಲ. ಕಿರಿಕಿರಿ ಒಟ್ಟಾಗಿ ಅವ ಏನು ಅವ ಎಲ್ಲರಿಗೆ ಕಂಡ. ಹೇಳು. ಎಲ್ಲರಿಗೂ ಗಂಡನಂತ ಕೇಳು. ಯಾರು ಹೇಳ್ತಾನೆ? ಎಲ್ಲರಿಗೂ ಎಲ್ಲರಿಗೂ ಕಂಡ, ಎಲ್ಲರಿಗೂ ಎಲ್ಲರಿಗೂ ಕಂಡ. ನನಗೆ, ನಿಮಗೂ ಕಂಡ, ಇವಳಿಗೆ, ಅವರಿಗೂ ಕಂಡ, ಓ ಆಚೆಯವರಿಗೆ, ಅವರೆಲ್ಲರಿಗೂ ಕಂಡ. ಹ? ಹ, ಎಲ್ರಿಗೂ ಎಲ್ರಿಗೂ ಕಂಡ. ಎಲ್ರಿಗೂ ಹಾ, ನನ್ನ ಅಮ್ಮನಿಗೆ, ನಿಮ್ಮ ಅಮ್ಮನಿಗೂ ಅವರೇ ಕಂಡ. ಇದು ನನಗೆ ನನ್ನ ಪಾತಿತ್ವವನ್ನು ಉಳಿಸಿಕೊಂಡಿದ್ದೆ. ನನಗೆ ಯಾರ್ಯಾರನ್ನು ದಂಡ ಮಾಡಿಬಿಟ್ರಲ್ಲ, ಈಗ ನಾನು ಒಂದು ಕ್ಷಣವು ಬದುಕಿರಲ್ಲ, ಆತ್ಮಹತ್ಯೆ ಮಾಡಿಕೊಂಡೆ. ಅಮ್ಮ ಈಗಲಾದ್ರೂ ಬೀಗದ ಕೈ ಕಟ್ಟು ಹೋಗಮ್ಮ.